ನಮಸ್ಕಾರ ಸ್ನೇಹಿತರೆ, ನ್ಯೂಸ್ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೊಮ್ಮೆ ಜಾಗತಿಕ ಶಾಂತಿಯ ವಕ್ತಾರರಾಗಿದ್ದಾರೆ. ಅವರ ಬಹು ಪ್ರಯತ್ನಗಳ ನಂತರ ಇಸ್ರೇಲ್ ಮತ್ತು ಹಮಾಸ್ ನಡುವೆ ನಡೆಯುತ್ತಿರುವ ರಕ್ತಪಾತಕ್ಕೆ ತೆರೆ ಬೀಳುವ ಸಂಧಾನ ಪ್ರಕ್ರಿಯೆ ಆರಂಭವಾಗಿದೆ. ಗಾಜಾದ ಸಮಸ್ಯೆಗೆ ಶಾಶ್ವತ ಪರಿಹಾರ ತರೋಣ ಎಂಬ ದೃಢ ನಂಬಿಕೆಯಿಂದ ಟ್ರಂಪ್ ಶರ್ಮ್ ಎಲ್ ಶೇಖ್, ಈಜಿಪ್ಟ್ನಲ್ಲಿ ನಡೆದ ಶಾಂತಿ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಮೊದಲ ಹಂತದ ಮಾತುಕತೆಗಳು ಯಶಸ್ವಿಯಾಗಿದ್ದು, ವಿಶ್ವದ ಗಮನ ಮತ್ತೆ ಮಧ್ಯಪ್ರಾಚ್ಯದತ್ತ ತಿರುಗಿದೆ. ಈ ಸಂಧಾನದ ಪ್ರಕಾರ ಹಮಾಸ್ ತಮ್ಮ ಬಳಿ ಇರುವ ಸುಮಾರು 42 ಇಸ್ರೇಲಿ ಬಂಧಿತರನ್ನು ಬಿಡುಗಡೆ ಮಾಡಲು ಒಪ್ಪಿಕೊಂಡಿದೆ. ಅದೇ ಸಮಯದಲ್ಲಿ ಇಸ್ರೇಲ್ ಸರ್ಕಾರವು ಸೈನಿಕರನ್ನು ಗಾಜಾದಿಂದ ಹಿಂಪಡೆಯುವ ಪ್ರಾಥಮಿಕ ಸಮ್ಮತಿ ನೀಡಿದೆ. ಇಸ್ರೇಲ್ನ ಹಣಕಾಸು ಮತ್ತು ರಕ್ಷಣಾ ಸಚಿವರು ಈ ಒಪ್ಪಂದಕ್ಕೆ ಸಹಿ ಹಾಕಿದ್ದು, 24 ಗಂಟೆಗಳ ಒಳಗೆ ಪ್ರಧಾನಮಂತ್ರಿ ನೇತನ್ಯಾಹು ಅಂತಿಮ ಅನುಮೋದನೆ ನೀಡುವ ನಿರೀಕ್ಷೆಯಿದೆ. ಅದರ ನಂತರ 72 ಗಂಟೆಗಳ ಒಳಗೆ ಬಂಧಿತರ ಬಿಡುಗಡೆ ಹಾಗೂ ಶಾಂತಿ ಕ್ರಮಗಳ ಆರಂಭ ಸಾಧ್ಯ. ಟ್ರಂಪ್ ಅವರು, ನಾನು ಅಮೆರಿಕದ ಅಧ್ಯಕ್ಷನಾಗಿದ್ದಾಗ ಹಲವು ಯುದ್ಧಗಳನ್ನು ನಿಲ್ಲಿಸಿದ್ದೆ, ಈಗ ಮತ್ತೆ ಶಾಂತಿ ತರುವ ಸಮಯ ಬಂದಿದೆ ಎಂದು ಹೇಳಿಕೊಂಡಿದ್ದಾರೆ. ಈ ಬೆಳವಣಿಗೆಗಳು ಯಶಸ್ವಿಯಾದರೆ ಟ್ರಂಪ್ ಮತ್ತೆ ನೊಬೆಲ್ ಶಾಂತಿ ಪ್ರಶಸ್ತಿಯ ಹದಾರಿಯಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಎಂಬ ಮಾತುಗಳು ಜೋರಾಗಿವೆ. ಇನ್ನು ಮುಂದಿನ ಹಂತದಲ್ಲಿ ಈ ಶಾಂತಿ ಪ್ರಕ್ರಿಯೆ ಎಷ್ಟು ಯಶಸ್ವಿಯಾಗುತ್ತದೆ ಎನ್ನುವುದನ್ನ ಕಾದು ನೋಡಬೇಕು. ಈ ಶಾಂತಿ ಸಂಧಾನ ಯಶಸ್ವಿಯಾದರೆ ಮಧ್ಯಪ್ರಾಚ್ಯದಲ್ಲಿ ಹೊಸ ಯುಗ ಆರಂಭವಾಗುವ ಸಾಧ್ಯತೆಯಿದೆ. ಜಗತ್ತು ಕಾದು ನೋಡುತ್ತಿದೆ. ಟ್ರಂಪ್ ಅವರ ಪ್ರಯತ್ನ ಇತಿಹಾಸ ರಚಿಸುತ್ತದೆಯೋ ಎಂಬುದನ್ನು. ನೀವು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಇನ್ನಷ್ಟು ರಾಜಕೀಯ ಸುದ್ದಿಯನ್ನು ಪಡೆಯಲು ನಮ್ಮ ಚಾನೆಲ್ ನ್ಯೂಸ್ ಮಾಸ್ಟರ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.